ನಮ್ಮ ಪ್ರಪಂಚದ ಸೃಷ್ಟಿಲಿ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಇವೆಲ್ಲ ಮೂಲಭೂತ ಸೌಕರ್ಯಗಳು. ಇದರಲ್ಲಿ ಆಕಾಶ ಒಂದ್ ಬಿಟ್ಟು ಮಿಕ್ಕ ಎಲ್ಲವೂ ಮಿತವಾಗಿವೆ. ಇದರಲ್ಲಿ ಟ್ಯಾಂಜಿಬಲ್ ಅಸೆಟ್ ಅಂದ್ರೆ ಭೂಮಿ ಒಂದೇ. ತುಂಬಾ ಜನ ಒಂದ್ ಮಾತು ಹೇಳ್ತಾರೆ, ಎಷ್ಟೇ ಸೇವಿಂಗ್ಸ್ ಮಾಡ್ತಿದ್ರೂ ಗ್ರೋತ್ ಆಗ್ತಿಲ್ಲ. ಬಟ್ ಹಾನೆಸ್ಟ್ಲಿ ಪ್ರಾಬ್ಲಮ್ ಅವ್ರು ಮಾಡೋ ಸೇವಿಂಗ್ಸ್ ಅಲ್ಲಿ ಇಲ್ಲ, ಸೇವಿಂಗ್ಸ್ ಇಂದ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತಿರೋದ್ರಲ್ಲಿದೆ. ಲೆಟ್ ಮಿ ಎಕ್ಸ್ಪ್ಲೇನ್ ಇಟ್. ಸೇವಿಂಗ್ಸ್ ಅಂದ್ರೆ ಪ್ರೊಟೆಕ್ಷನ್, ನಿಮ್ ದುಡ್ಡನ್ನ ಸೇಫ್ ಆಗಿಡೋದು. ಬಟ್ ಗ್ರೋತ್ ಆಗ್ಬೇಕು ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಉದಾಹರಣೆಗೆ ನೀವೊಂದು 10 ಲಕ್ಷನ FD ಇಡ್ತೀರಾ ಅನ್ಕೊಳ್ಳಿ, ಅಲ್ಲಿ ಫಿಕ್ಸ್ಡ್ ಗ್ರೋತ್ ಸಿಗುತ್ತೆ, ಪ್ರಿಡಿಕ್ಟಬಲ್, ಸೇಫ್. ಆದ್ರೆ ಅದೇ ದುಡ್ಡು ಫ್ಯೂಚರ್ ಅಲ್ಲಿ ಹೆಚ್ಚು ವ್ಯಾಲ್ಯೂ ಕ್ರಿಯೇಟ್ ಮಾಡೋ ಕೆಲಸ ಮಾಡಬೇಕು ಅಂದ್ರೆ ಅದನ್ನ ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ತುಂಬಾ ಇವೆ. ಗೋಲ್ಡ್, ಶೇರ್ಸ್, ಮ್ಯೂಚುವಲ್ ಫಂಡ್ಸ್. ಈ ಲಿಸ್ಟ್ ಅಲ್ಲಿ ಸ್ಟ್ರಾಂಗ್ ಆಪ್ಷನ್ ಅಂತ ತುಂಬಾ ಜನ ಕನ್ಸಿಡರ್ ಮಾಡೋದು ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡೋಕೆ. ಇಲ್ಲೂ ಕೂಡ ಹಲವಾರು ಆಪ್ಷನ್ಸ್ ಇವೆ, ಹೌಸ್, ಅಪಾರ್ಟ್ಮೆಂಟ್, ಸೈಟ್, ಹೀಗೆ. ಆದ್ರೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ ಲ್ಯಾಂಡ್ ಮೇಲಿನ ಇನ್ವೆಸ್ಟ್ಮೆಂಟ್ ತುಂಬಾ ಅಟೆನ್ಷನ್ ಪಡ್ಕೊಳ್ಳುತ್ತೆ. ಫಸ್ಟ್ ರೀಸನ್, ಲ್ಯಾಂಡ್ ಇಸ್ ಲಿಮಿಟೆಡ್. ಭೂಮಿನ ಹೊಸದಾಗಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಸೊ ಸಪ್ಲೈ ಲಿಮಿಟೆಡ್. ಬಟ್ ಡಿಮ್ಯಾಂಡ್ ಮಾತ್ರ ಟೈಮ್ ಜೊತೆ ಚೇಂಜ್ ಆಗ್ತಾ ಇರುತ್ತೆ. ಎಸ್ಪೆಷಲಿ ಡೆವಲಪಿಂಗ್ ಏರಿಯಾದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಂದ್ಮೇಲಂತೂ ಪಿಕ್ಚರ್ ಚೇಂಜ್ ಅಂತ ಅರ್ಥ. ರೋಡ್ಸ್, ವಾಟರ್ ಆಕ್ಸೆಸ್, ಎಲೆಕ್ಟ್ರಿಸಿಟಿ, ಸ್ಕೂಲ್ಸ್, ಹಾಸ್ಪಿಟಲ್ಸ್, ಕಂಪನಿಗಳು ಬರೋದ್ರ ಮೂಲಕ ಏರಿಯಾ ಗ್ರೋತ್ ಆದಷ್ಟು ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸರಿಯಾದ ಲೊಕೇಶನ್ ಅಲ್ಲಿ ಲ್ಯಾಂಡ್ಗೆ ಅಪ್ರಿಸಿಯೇಷನ್ ಪೊಟೆನ್ಷಿಯಲ್ ತುಂಬಾ ಸ್ಟ್ರಾಂಗ್ ಇರುತ್ತೆ. ಇದೇ ರೀಸನ್ಗೆ ವೆಲ್ ಲೊಕೇಟೆಡ್ ಲ್ಯಾಂಡ್ ನ ತುಂಬಾ ಜನ ಲಾಂಗ್ ಟರ್ಮ್ ಸ್ಟ್ರಾಂಗ್ ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಗ್ರೋತ್ ಫೋಕಸ್ಡ್ ಇನ್ವೆಸ್ಟರ್ಸ್ಗೆ ಇದು ಇಂಟ್ರೆಸ್ಟಿಂಗ್ ಆಗಿ ಕಾಣೋದೇ ಈ ಕಾರಣದಿಂದ. ಮತ್ತೆ ಬೆನಿಫಿಟ್ಸ್ ನೋಡಿದ್ರೆ ಕಂಪ್ಯಾರಿಟಿವ್ಲಿ ಲೋ ಮೇಂಟೆನೆನ್ಸ್, ಹಾಗೆ ಫ್ಲೆಕ್ಸಿಬಲ್ ಅಸೆಟ್. ಇವತ್ತು ಹೋಲ್ಡ್ ಮಾಡ್ಬೋದು, ಫ್ಯೂಚರ್ ಅಲ್ಲಿ ಬಿಲ್ಡ್ ಮಾಡ್ಬೋದು, ಡಿಫ್ರೆಂಟ್ ಆಪರ್ಚುನಿಟೀಸ್ಗೂ ಯೂಸ್ ಮಾಡ್ಬೋದು. ದಿಸ್ ಇಸ್ ವೈ ಸ್ಮಾರ್ಟ್ ಇನ್ವೆಸ್ಟರ್ಸ್ ಹಣನ ಜಸ್ಟ್ ಪಾರ್ಕ್ ಮಾಡಲ್ಲ, ಲಾಂಗ್ ಟರ್ಮ್ ವ್ಯಾಲ್ಯೂ ಕ್ರಿಯೇಟ್ ಆಗೋ ಆಪರ್ಚುನಿಟೀಸ್ ಕಡೆ ನೋಡ್ತಾರೆ. ಮತ್ತೆ ಬಿಗ್ಗೆಸ್ಟ್ ಥಿಂಗ್, ಇಟ್ಸ್ ಟ್ಯಾಂಜಿಬಲ್, ಅಂದ್ರೆ ಸಮಥಿಂಗ್ ರಿಯಲ್ ಅಂಡ್ ಫಿಸಿಕಲ್ ದಟ್ ಯು ಕ್ಯಾನ್ ಟಚ್. ಸ್ಪಷ್ಟವಾದ ಆಸ್ತಿ. ಇಷ್ಟೇ ಅಲ್ಲ, ಸ್ಮಾರ್ಟ್ ಇನ್ವೆಸ್ಟರ್ಸ್ ರಿಟರ್ನ್ಸ್ ಮಾತ್ರ ನೋಡಲ್ಲ, ಪ್ಲಾನಿಂಗ್ ಅನ್ನು ನೋಡ್ತಾರೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಪ್ರೋಚ್ ಕೆಲವೊಮ್ಮೆ ಟ್ಯಾಕ್ಸ್ ಎಫಿಷಿಯನ್ಸಿ ಪರ್ಸ್ಪೆಕ್ಟಿವ್ ಇಂದಾನು ಬೆನಿಫಿಷಿಯಲ್ ಆಗಿರ್ಬೋದು. ಆದ್ರೆ ಒನ್ ಥಿಂಗ್ ಕ್ಲಿಯರ್, ಪ್ರತಿ ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಬೆಸ್ಟ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ರೈಟ್ ಲೊಕೇಶನ್ ಚೂಸ್ ಮಾಡೋದು ತುಂಬಾ ಮುಖ್ಯ. ಏರಿಯಾ ಡೆವಲಪ್ ಆಗ್ತಿದ್ಯಾ, ರೋಡ್ ಕನೆಕ್ಟಿವಿಟಿ ಇದೆಯಾ, ವಾಟರ್ ಅವೈಲಬಿಲಿಟಿ ಇದೆಯಾ, ಎಲೆಕ್ಟ್ರಿಸಿಟಿ ಇದೆಯಾ, ಲೀಗಲ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆಯಾ, ಎಲ್ಲ ಚೆಕ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಅಂದ್ರೆ ಬರೀ ದುಡ್ಡು ಹಾಕೋದಲ್ಲ, ಅದು ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಆಗಿರಬೇಕು. ಅಂಡ್ ಅದು ಸರಿಯಾದ ರಿಸರ್ಚ್ ನಿಂದ ಮಾತ್ರ ಆಗೋದು. ಸೊ ಇಫ್ ಯು ಆರ್ ಥಿಂಕಿಂಗ್ ಅಬೌಟ್ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್, land is definitely a smart conversation to have.